ಸರ್, ಕಳೆದ ಬಿಜೆಪಿ ಅವಧಿಯಲ್ಲಿ 3 ವರ್ಷ ಆಯಿತು, ಈಗ ಕಾಂಗ್ರೆಸ್ ಅವಧಿಯಲ್ಲಿ 3 ವರ್ಷ ಆಗಿದೆ. ಬಿಜೆಪಿ ಅವರು ಒಪ್ಕೊಳ್ತಾ ಇದ್ದಾರೆ, ಹೌದು ನಾವು ಮಾಡಿಲ್ಲ ಅಂತ ಹೇಳಿ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಹಲವು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ JDSನ ವಕ್ತಾರರಾಗಿರುವಂತಹ ಪ್ರದೀಪ್ ಅವರು ಒಂದು ವಿಚಾರ ಹೇಳಿದರು. ಇಲ್ಲಿ ಈ ಎಲೆಕ್ಷನ್ ಮಾಡೋದಕ್ಕೆ ಕಾಂಗ್ರೆಸ್ನವ್ರಿಗೆ ಮನಸ್ಸೇ ಇಲ್ಲ, ಅದರಲ್ಲೂ CM ಮತ್ತು DCM ಸ್ವಾರ್ಥ ರಾಜಕಾರಣಕ್ಕೆ ಈ ಎಲೆಕ್ಷನ್ ಮುಂದೂಡಲಾಗ್ತಾ ಇದೆ ಅಂತ. ಅದೇ ಹೇಳಿದ್ನಲ್ಲ, ಈಗ ಪ್ರದೀಪ್ ಅವರು ಒಂದು ರಾಜಕೀಯ ಪಕ್ಷದ ಸದಸ್ಯರು, ಅವರು ರಾಜಕೀಯ ಪಕ್ಷದ ಒಂದು ನ್ಯಾರೇಟಿವ್ ಮಾತಾಡ್ತಾರೆ. ನಮ್ಮ ಕಣ್ಮುಂದೆ ಇದೆ, ಪತ್ರಕರ್ತ ನಿಮ್ಮ ಕಣ್ಮುಂದೆ ಇದೆ. ಎಲ್ಲ ಯಾವ ಪಕ್ಷ ಮಾಡಿದೆ ನ್ಯಾಯ ಮಾಡಿದೆ ಬೆಂಗಳೂರಿಗೆ? ಎಲ್ಲ ಪಕ್ಷ ಇದನ್ನೇ ಮಾಡಿದ್ವಲ್ಲ. ಕಾರಣಗಳು ಸಾವಿರ ಇರ್ಬೋದು, ಕಾರಣಗಳು ಇರ್ಬೋದು, ಆದ್ರೆ ಹೇಳಿ ಸರ್. ಈಗ ನೀವು ಕುಮಾರಣ್ಣವ್ರ ಬಗ್ಗೆ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಯಾವಾಗ ಮುಂದೂಡಿದ್ರು ಹೇಳಿ ದಯಮಾಡಿ, ಅದು ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ. BBMP ಆಗೋವಾಗ ಯಾವಾಗ BBMP 2006 ಮುಮ್ತಾಜ್ ಬೇಗಂ, ಒಂದ್ ನಿಮಿಷ ಪ್ರದೀಪ್, ಮುಮ್ತಾಜ್ ಬೇಗಂ ಕೊನೆಯ ಮೇಯರ್ ಆ ಕಾಲದಲ್ಲಿ BBMP ಮೇಯರ್ SK ನಟರಾಜ್ ಮತ್ತೆ ಎಷ್ಟು ಕಾಲ ಇತ್ತು ಗಣೇಶ್? ಎಷ್ಟು ಟೈಮ್ ಆಯ್ತು? ಹೌದು, ಅದಾದ್ಮೇಲೆ ಚುನಾವಣೆ 2020 ಆಗ್ಬೇಕಾಗಿತ್ತು, ಆಗಸ್ಟ್ 2020 ಆಗ್ಬೇಕಾಗಿತ್ತು. ಆಗಸ್ಟ್ 2020 ಯಾರಿದ್ರು ಅಧಿಕಾರದಲ್ಲಿ? ಅಧಿಕಾರಾವಧಿ ಮಾತಾಡ್ತಿದ್ದೇನ್ರಿ. ನಾವು ಇದ್ದಾಗ ಚುನಾವಣೆನ ಮುಂದೂಡಿರೋ ಪ್ರಶ್ನೆ ಇಲ್ವಲ್ಲ. ಆ ಚುನಾವಣೆ ಮುಂದೂಡಿದ್ದು ಆಗಸ್ಟ್ 2015 ಕೊರೋನಾ ಟೈಮಲ್ಲಿ ಬಸವರಾಜ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಸಮಯದಲ್ಲಿ. ನಾನು ಮಾತಾಡ್ತಿರೋದು 2006-7. 6-7ರಲ್ಲಿ ಯಾವ ಮುಂದೂಡಿದ್ವಿ ನಾವು? ಈಗ ನಾವು ಎಲೆಕ್ಷನ್ ಮುಂದೂಡಿರೋದು ಇವತ್ತಿನ ಬಗ್ಗೆ ಮಾತಾಡ್ತಾ ಇರೋದು ಸರ್. ಇವತ್ತಿನ ಚುನಾವಣೆ ಮುಂದೂಡಿರೋದ್ರ ಬಗ್ಗೆ ಮಾತಾಡ್ತಾ ಇರೋದು. ಆ ಕಾಲದಲ್ಲಿ ಕೌನ್ಸಿಲ್ ಇದ್ದವ್ರು ನಿಮ್ಮ ಪಕ್ಕದಲ್ಲಿ ಗಣೇಶ್ ಕೂತಿದ್ದಾರೆ, ಅವ್ರು ಕೌನ್ಸಿಲ್ ಇದ್ರು. ಹೌದು 2006ರಲ್ಲಿ ಮುಮ್ತಾಜ್ ಬೇಗಂ ಅಲ್ವೇನ್ರಿ ಗಣೇಶ್ ಮೇಯರು? ಹೌದು, ಗ್ರೇಟರ್ ಬೆಂಗಳೂರು ಮಾಡಿದ್ವಿ. ಹೌದು, ಗ್ರೇಟರ್ ಬೆಂಗಳೂರು ಮಾಡಿ 16 ನಗರಸಭೆಗಳನ್ನ ಒಳಗೆ ತೆಗೆದುಕೊಂಡು ಅವತ್ತೇ 30 ಹಳ್ಳಿಗಳನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು. ಇವತ್ತು ಚುನಾವಣೆ ಈಗಲೂ ಕೂಡ ಇವೇ ಕಾರಣಗಳನ್ನ ಹೇಳ್ತಾ ಇದಾರೆ, ಆಗ್ಲೂ ಅದೇ ಕಾರಣ ಹೇಳಿದ್ರಿ. ಒಬ್ಬ ಪ್ರಜಾಪ್ರಭುತ್ವದ ಚುನಾವಣೆ ಆಗ್ಬೇಕು ಡಿಮ್ಯಾಂಡ್ ಮಾಡ್ತಾ ಇದೀವಿ ಸರ್. ಚುನಾವಣೆ ಪರ, ನಿಮ್ಮ ಹೇಳಿಕೆ ಪರ ನಾವು. ಪ್ರದೀಪ್ ಕೇಳಿಸ್ಕೊಳ್ಳಿ. ಚುನಾವಣೆ ಪರ ಆಗಿರೋರು ಇರೋ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡಿ, ಚುನಾವಣೆ ಆದ ನಂತರ ಒಂದು ಅಧಿಕಾರಸ್ಥ ಕೌನ್ಸಿಲ್ ಇರುವಾಗ ನಾವು ಬೇರೆ ಪ್ರದೇಶ ಸೇರಿಸಿಕೊಂಡೇ ಮಾಡ್ಬೇಕಂತ ಏನಿದೆ? ಆಮೇಲೆ ಸೇರಿಸ್ಕೋಬಹುದಲ್ಲ, ಪ್ರೊವಿಷನ್ ಇದೆ. ಆಮೇಲೆ ಸೇರಿಸ್ಕೋಬಹುದು, ಹೊರಗಡೆ ಹಾಕ್ಬಹುದು, ಎಲ್ಲ ಮಾಡಬಹುದು. ಇವೆಲ್ಲ ನೆಪರೇ. ಇವೆಲ್ಲ ಈ ಆಡಳಿತಾರೂಢ ಸರ್ಕಾರಗಳ ನೆಪಗಳನ್ನ, ಕಾರಣಗಳನ್ನ ಎಲ್ಲ ನೋಡಿಯಾಗಿದೆ. ಎಲ್ಲವೂ ಅಷ್ಟೇ. ಯು ಆರ್ ಆಲ್ ಈಕ್ವಲಿ ಗಿಲ್ಟಿ. The victim is Bangalore. Yes. ಇಲ್ಲಿ ವಿಕ್ಟಿಮ್ ಬ್ಯಾಂಗ್ಳೂರ್ ಇಲ್ಲಿ. ಎಸ್, ಚಾಂದ್ ಪಾಷಾ ಸರ್, ಕಳೆದ ಬಾರಿ ಕೂಡ ಜೂನ್ 30ರವರೆಗೂ ಅವಕಾಶ ಕೊಟ್ಟಿದ್ರು ನಿಮಗೆ. ನಮ್ಗೆ ಅವತ್ತೇ ಅನ್ಕೊಂಡಿದ್ವಿ ಇದು ಚುನಾವಣೆ ಸದ್ಯಕ್ಕಂತೂ ನಡೆಯಲ್ಲ, ಏನಾದರೂ ಕಾಲಾವಕಾಶ ಕೇಳ್ತಾರೆ ಅಂತ ಹೇಳಿ. ಚಾಲೆಂಜ್ ಮಾಡ್ತೀರಾ ಈ ಬಾರಿ ಚುನಾವಣೆ ನಡೆಸ್ತೀವಿ ಅಂತ? ಸರ್, ಖಂಡಿತ ನಡೆಸ್ತೀವಿ ಸರ್. ನಮ್ಮ ಮುಂದೆ ಇರೋದು ಬಹಳ ಬೃಹದಾಕಾರವಾದಂತ ಸಮಸ್ಯೆಗಳಿವೆ. ಇವ್ರುಗಳು ಹೇಳ್ತಾರೆ, ಕೇಳಿ ಯಾವುದು ಅಂತ ಕೇಳಿ. ಇವತ್ತು ಏನ್ ನಾವನ್ನ 5 ನಗರ ಪಾಲಿಕೆ ಮಾಡ್ಬೇಕಂತ ಹೊರಟಿದೀವಿ. ಎಲ್ಲಿವರೆಗೂ ಬರುತ್ತೆ ಸರ್ ಬೆಂಗಳೂರು? ಎಲ್ಲಿವರೆಗೂ ಬೆಳೆದಿದೆ ಹೇಳಿ? 5 ನಗರ ಪಾಲಿಕೆ ಮಾಡಿರುವಂತ ಉದ್ದೇಶ ಏನು? ನಮ್ಮ BBMP 1ರಿಂದಾನೇ ಕಾರ್ಪೊರೇಷನ್ ನಿಂದ ಎಲ್ಲರಿಗೂ ಅಲ್ಲಿ ನಾವು ನ್ಯಾಯ ಕೊಡಕ್ ಆಗೋದಿಲ್ಲ. ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ. ಯಾರೇ ತೆಗೆದುಕೊಳ್ಬೇಕಾದ್ರೆ ಪಾಷಾ ಸರ್, ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಒಂದಿಷ್ಟು ತಯಾರಿ ಅಂತ ಇರುತ್ತೆ. ನೀವು ಏಕಾಏಕಿಯಾಗಿ 5 ನಗರ ಪಾಲಿಕೆಗಳನ್ನಾಗಿ ವಿಭಜನೆ ಮಾಡಿದ್ರಿ. ಈಗ ಹೇಳ್ತಾ ಇದ್ರಿ ಅಧಿಕಾರಿಗಳ ಕೊರತೆ ಇದೆ. ನಾವು ಚುನಾವಣೆನೇ ನಡೆಸಬಾರ್ದು ಅನ್ನಂಗಿದ್ರೆ ನಾವು ಈ ಡಿಲಿಮಿಟೇಷನ್ ಮಾಡ್ತಿರ್ಲಿಲ್ಲ, ರಿಸರ್ವೇಶನ್ಸ್ ಮಾಡ್ತಿರ್ಲಿಲ್ಲ. ನಮ್ಗೇನು ಹುಚ್ಚ ಸರ್ ಸುಮ್ಮನೆ ಡಿಲಿಮಿಟೇಷನ್ ಮಾಡಿ 369 ಅವ್ರು ಕೇಳಿದ್ರಲ್ಲ ನೀವು ಸಿದ್ಧರಾಗಿಲ್ಲ ಅಂತೇಳಿ. ಚುನಾವಣೆ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ 369 ಸೀಟ್ಗಳನ್ನ ನಾವು 5 ಭಾಗಗಳಿಗೆ ಮಾಡಿ ಈ ಕೆಲವು ಗ್ರಾಮೀಣ ಪ್ರದೇಶಗಳು ಕೂಡ ಸೇರ್ಕೊಂಡಿದೆ. ಈಗ ಇದರಲ್ಲಿ ಅಲ್ಲಿ ಎಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಲ್ಲ, ಅದಕ್ಕೆ ರೂಪರೇಷೆಗಳನ್ನ ನಾವು ತಯಾರು ಮಾಡ್ಕೋಬೇಕಲ್ಲ, ಅದಕ್ಕೆ ಬೇಕಾದಂತ ಅಧಿಕಾರಿ ವರ್ಗಗಳನ್ನ ತರಬೇಕಲ್ಲ, ಅದೆಲ್ಲ ಮಾಡಿದೀವಿ. ಕಾಲದಲ್ಲ ಸರ್ ಗುಂಡಿ ಫೇಮಸ್ ಆಗಿರೋದು ಬೆಂಗಳೂರು. ಬೊಮ್ಮಾಯಿ ಅವ್ರ ಬೊಮ್ಮಾಯಿ ಕಾಲದಲ್ಲಂತ ಗುಂಡಿಗಳು ಇದನ್ನೇ ಮಾಡಕ್ಕಾಗಿಲ್ಲ. ಈಗ ಬೊಮ್ಮಾಯಿ ಅವರು ಗುಂಡಿ ಮುಚ್ಚಿ ಹೋಗಿಲ್ಲ, ಅವ್ರು ಹೋಗ್ಬಿಟ್ರು. ನೀವಿದಿರಲ್ಲ, ಯಾಕೆ ಮುಚ್ಚಿಲ್ಲ ಸರ್?
ಇದು ಪ್ರಕೃತಿ ನಿಮಗೆ ಬರುವಂತ ಮಳೆ ಅದ್ರಲ್ಲಿಗೆ ಏನ್ ಇಲ್ಲಿ ಆಗಿದ್ ಗುಂಡಿ ಕಡೆ ಏನಾಗುತ್ತೆ, ನಗೋದಷ್ಟು ಸುಲಭ ಅಲ್ಲ ಸ್ವಾಮಿ. ಈ ಪಾಪದ ಕೂಸು ಯಾಕೆ ಚುನಾವಣೆ ಆಗಿಲ್ಲ ಅನ್ನೋದಕ್ಕೆ ಮೂಲ ಕಾರಣನೇ ನೀವು. ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಗಿ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಗಿ. ಹೇಳಿದ ತಕ್ಷಣ ನಿಮಗಿಂತ ಜಾಸ್ತಿ ನನಗೂ ನಗು ಬರುತ್ತೆ, ವ್ಯಂಗ್ಯ ಬರುತ್ತೆ, ಏನ್ ಪ್ರಯೋಜನ ಇಲ್ಲ. ಏನ್ ಇವತ್ತು ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ಮಾತಾಡೋಣ. ಈಗ ನಿಮ್ಗೆಲ್ಲ ಯಾವುದೇ ಸಬ್ಜೆಕ್ಟ್ ಅನ್ನ ತಗೊಂಡ್ರು ಇವ್ರು ಏನಾಗ್ಬಿಡುತ್ತೆ. ನಮ್ ಕನ್ನಡದಲ್ಲಿ ಒಂದು ಮಾತಿದೆ, ಹೇಳಿ ಸರ್, ಹೇಳಿ. ಏನೋ ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೆ ಏನ್ ಸಂಬಂಧ ಅಂತ. ಇವ್ರೇನ್ ಮಾಡ್ತಾರೆ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಲ್ಲಿಗೆ ಬರ್ತಾರೆ. ನಿಮಗೆ ಯಾಕ್ರಿ ನಮ್ಮನೆ ಕತೆ, ನಿಮ್ಮನೆ ನೋಡ್ಕೊಳ್ಳಿ. ನಮ್ಮಲ್ಲಿ ಹಿರಿಯರಿದ್ದಾರೆ, ಸರಿ ಮಾಡ್ತಾರೆ. ಸರ್ಕಾರ ರಾಜ್ಯದ ಕಾಂಗ್ರೆಸ್ ಅಲ್ಲ, ಸರ್ಕಾರ ರಾಜ್ಯದ್ದು. ನಮ್ಮ ರಾಜ್ಯದಲ್ಲಿ ಒಪ್ಕೊಳ್ತೀನಿ, ನಮ್ಮ ತಟ್ಟೆಯಲ್ಲಿ ನೊಣಾನೆ ಸತ್ತಿರೋದು. ನಮ್ಮ ಕಿವಿ ನಿಮ್ಮ ಬಂಡವಾಳ ಗೊತ್ತಿದ್ದೆ ಜನ ನಮಗೆ ಕೊಟ್ಟಿರೋದು, ಮನೆ ಕೂರಿಸಿರೋದು. ನಿಮಿಷ ನೋಡಿ ಹೇಳ್ತೀನಿ. ಬೆಂಗಳೂರು ನೆಲಮಂಗಲದವರೆಗೂ ಹೊಸಕೋಟೆವರೆಗೂ ಬೆಳ್ಕೊಂಡು ಬೃಹದಾಕಾರವಾಗಿ ಹೋಗಿದೆ. ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡೋದ್ರ ಹತ್ರ ಏನ್ ಮಾತಾಡಿದ್ರು, ಏನಾದ್ರು ಒಂದು ಮಾತಾಡೋದಲ್ಲ. ಅದಕ್ಕೆ ಲೆಕ್ಕಾಚಾರ ಬೇಡ. ತುಮಕೂರು ಸೇರ್ಸ್ಕೊಂಡು ಹೇಳ್ತಾರಲ್ಲ, ಜವಾಬ್ದಾರಿ ಇದೆ. ಆಡಳಿತ ನಮ್ಮ ಮನೇಲಿ ಹುಟ್ಟಿದ ಮಕ್ಕಳನ್ನ ಕರ್ಕೊಂಡು ಸರ್ಕಾರ ಮಾಡಿ ನಾಚಿಕೆ ಆಗಲ್ಲ. ಉತ್ತರ ಕರ್ನಾಟಕ, ಯಾವತ್ತು ಜನ ಯಾವತ್ತು ಜನ ನಿಮ್ಗೆ ಆಶೀರ್ವಾದ ಮಾಡಿದ್ರೆ ಎಲ್ಲ ಹಿಂಬಾಗಿ ಮೂಲಕ ಬಂದಿದ್ದೀರಿ. ನಮ್ಮಲ್ಲಿ ಗೆದ್ದೆಲ್ಲ ಕರ್ಕೊಂಡು ವಿಷಯ ಮಾತಾಡಿ, ಜಿಬಿಎ ಬಗ್ಗೆ ಮಾತಾಡಿ. ನಾನೇನ್ ಹೇಳ್ತಾ ಇದ್ದೀನಿ, ಗ್ರಾಮೀಣ ಪ್ರದೇಶಗಳು ಕೂಡ ಬಹಳಷ್ಟು ಸೇರಿದೆ ಸರ್. ಅಲ್ಲೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಅದಕ್ಕೆ ಒಂದು ನಕ್ಷೆ ಎಲ್ಲವೂ ರೆಡಿ ಮಾಡ್ಕೊಂಡಿದ್ದಾರೆ. ಚುನಾವಣೆಗೆ ಹೋಗ್ಲೇಬಾರ್ದು ಅನ್ನಂಗಿದ್ದಿದ್ರೆ ನಮ್ಮಲ್ಲಿ ನಾವು ಅರ್ಜಿ ಕರಿತಿರ್ಲಿಲ್ಲ. ಅಥವಾ ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಯಾವ ಶಾಸಕರಿಗೂ ಚುನಾವಣೆ ಬೇಡ ಅಂತ. ಯಾರಿಗೆ ಬೇಕಾಗಿದ್ಯೋ ಬೇಡವೋ, ಕಾಂಗ್ರೆಸ್ ಪಕ್ಷಕ್ಕೆ ಸ್ಥಳೀಯ ಚುನಾವಣೆಗಳು ಬೇಕೇ ಬೇಕು. ನಾವು ಚುನಾವಣೆಯನ್ನು ಮಾಡೇ ಮಾಡ್ತೀವಿ. ಈಗ ಏನ್ ಕೊಟ್ಟಿದೆ, ಪದೇ ಪದೇ ಹೋಗ್ಬೇಕಾದ್ರೆ ನಮ್ಮ ಬಿಜೆಪಿ ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ, ಸೋಲುವ ಭೀತಿಯಲ್ಲಿದ್ರಂತೆ. ಅವ್ರ ಭ್ರಮೆ ಅವ್ರಿಗೇನು ಗೊತ್ತಾ, ಈಗ ಸೋತ್ ಮನೇಲಿ ಕೂತಿದಾರಲ್ಲ ಅದಕ್ಕೆ ಹೇಳ್ತಾರ ಅವರು. ಸರಿ, ಈ ಜನಸಾಮಾನ್ಯರು ಏನ್ ಹೇಳ್ತಾ ಇದಾರೆ ಗೊತ್ತಾ, ಈಗ ಮೊನ್ನೆ ಚುನಾವಣೆ ಬೇಕು ಅಂತಿದ್ದಾರೆ. ಪರವಾಗಿ ಚುನಾವಣೆ ಪರವಾಗಿ ಜಿಬಿಎ ಮಾಡಿದಾಗ ಯುವಕರಿಂದ ಜಿಬಿಎ ಮಾಡ್ತೀವಿ ಕೋಡ್ಗೋತಿ ಬಂದವ್ರು ಯಾರ್ರಿ? ಯುವಕರಿಂದ ಮುದುಕರವ್ರಿಗೆ ಏನ್ ಹೇಳಿದ್ರೆ ಮಾತು ಹೇಳಿದ್ರಿ. ನೋಡಿ ಚಾಂತಾಶ್ ಅವರೇ, ಹಿರಿಯರು ಇದ್ರಿ ಇಬ್ರು, ಕಿರ್ಚಾಡೋದ್ರಿಂದ ಜನರಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಲ್ಲ. ನಿಮ್ಮ ವೇಳೆ ನೇರವಾಗಿ ಜನರಿಗೆ ತಲುಪಿಸೋಣ. ಈಗ ಒಂದು ಮಾತು ಹೇಳಿದ್ರು, ಒಂದ್ ಮಾತು ನಮ್ಗೆ ಹೇಳಿದ್ರು, ಏನ್ ಇಷ್ಟೊಂದು ದೊಡ್ಡ ಮೆಜಾರಿಟಿ ಇಟ್ಕೊಂಡು ಚುನಾವಣೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದ್ರಿ. ನಿಮ್ಮ ಸರ್ಕಾರ ಇದ್ದಾಗ ಸಂಪೂರ್ಣವಾಗಿ ಕಾರ್ಪೊರೇಷನ್ ಅಲ್ಲಿ 100 ಸೀಟ್ಗಳ ಸಂಪೂರ್ಣ ಮೆಜಾರಿಟಿ ಇತ್ತು. ಏನ್ ಭಯ ಕಾಡ್ತೀರಿ ನಿಮ್ಗೆ ಚುನಾವಣೆ ಮಾಡಕ್ಕೆ? ಯಾಕೆ ಮಾಡ್ಲಿಲ್ಲ 3 ವರ್ಷ? ನಾನು ಹೇಳ್ತೀನಿ ಅಲ್ವಾ? ಹಾಗೆ ಅವರಿಗೆ ಅವರವ್ರದ್ದಾದ ಕಾಡಿ ನಾವು ಹೇಳ್ತಾ ಇದ್ದೀವಿ. ನಾವು ಬೆಂಗಳೂರಿನ ಪ್ರತಿಯೊಂದು ಕಟ್ಟ ಕಡೆ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಆತನಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ ನಾವು ವಿಳಂಬ ಮಾಡಿದ್ವಿ. ಈಗ ಮಾಡ್ತಾ ಇದ್ದೀವಿ. ಜನ ಕೇಳ್ತಾ ಇನ್ನು ಎಷ್ಟು ವರ್ಷ ಆಯ್ತಲ್ಲ ಸರ್, ನ್ಯಾಯಾಲಯದ ಆದೇಶವನ್ನ ನಾವು ಪಾಲಿಸ್ತೀವಿ. ಈಗ ಎಲೆಕ್ಷನ್ ಬಗ್ಗೆ ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ನ್ಯಾಯಾಲಯ ಹೇಳಿದ ನಂತರ ನೀವು ಆಕ್ಟಿವ್ ಆಗಿದ್ದೀರಿ ಹೊರತು ಅಲ್ಲಿವರೆಗೂ ಎಲೆಕ್ಷನ್ ಅನ್ನೋ ಪದನೇ ಬಂದಿಲ್ಲ. ನಿಮ್ಮ ವಾಹಿನಿಯಲ್ಲಿ ಕೆಲಸ ಮಾಡಕ್ಕೆ ಜನಾನೇ ಸಿಗದೆ ಇದ್ರೆ ನೀವು ಟಿವಿ ನಡೆಸ್ತೀರಾ ಸರ್? ಆ ಪರಿಸ್ಥಿತಿ ಜನಗಣತಿಯಲ್ಲಿ ಅಧಿಕಾರಿ ವರ್ಗ ಅಲ್ಲಿ ತೊಡಗಿಸ್ಕೊಂಡಿದೆ.